ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಮಂಜುಳಾ. ನಾನಿವತ್ತು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಸ್ಲೀವ್ನ 4 ಫೋಲ್ಡಿಂಗ್ ಮಾಡ್ಕೊಳ್ಳಿ. ಸ್ಲೀವ್ ಕಟ್ಟಿಂಗಿಗೆ ಹಿಂಗೆ 4 ಫೋಲ್ಡಿಂಗ್ ಹಾಕ್ಕೊಂಡು ಓಲ್ಡ್ ಬ್ಲೌಸಿಂದ ಸ್ಲೀವ್ ಕಟ್ಟಿಂಗ್ ಪರ್ಫೆಕ್ಟ್ ಬರಬೇಕು ಅಂದರೆ ನಾನು ಇವಾಗ ತೋರಿಸೋ ಮೆಥಡ್ನ ನೀವು ಟ್ರೈ ಮಾಡಿದ್ರೆ ನಿಜ ಬ್ಲೌಸು ಸ್ಲೀವು ಪರ್ಫೆಕ್ಟಾಗಿ ಬರುತ್ತೆ. ಎಲ್ಲೂ ಸುಕ್ಕಾಗಲ್ಲ, ಎಲ್ಲೂ ಏನು ಸಮಸ್ಯೆ ಬರಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹೀಗೆ ನಾನು ಟೈಲರಿಂಗ್ ವೀಡಿಯೋಸ್ನ ಹಾಕ್ತಾ ಇರ್ತೀನಿ, ನೋಡಿ ಕಲಿತಿರ್ರಿ ಬಿಗಿನರ್ಸ್. ನೋಡಿ ಫ್ರೆಂಡ್ಸ್, ಕ್ಲೀನಾಗಿ ಹಿಂಗೆ ಇಟ್ಕೊಳ್ಳಿ ಸ್ಲೀವ್ನ. ಓಲ್ಡ್ ಬ್ಲೌಸ್ ಸ್ಲೀವ್ನ ಹಿಂಗೆ ಇಟ್ಕೊಂಡು ಇಲ್ಲಿ 1/2 ಇಂಚಿಗೆ ಹಿಂಗೆ ಮಾರ್ಕ್ ಹಾಕ್ಕೊಳ್ಳಿ. ಮಾರ್ಕ್ ಹಾಕ್ಕೊಂಡು ಕರೆಕ್ಟಾಗಿ ಇಲ್ಲಿ ಜೋಡಿಸ್ಕೊಂಡು ಅದು ಎಲ್ಲಿಗೆ ಎಡ್ಜು ಕ್ಲೋಸ್ ಆಗಿದೆ ನೋಡಿ ಫ್ರೆಂಡ್ಸ್, ಇಲ್ಲಿ ಎಡ್ಜು ಕ್ಲೋಸ್ ಆಗಿರೋ ಜಾಗಕ್ಕೆ ಒಂದು ಮಾರ್ಕ್ ಹಾಕಿ 1/2 ಇಂಚ್ ಮೇಲಕ್ಕೆ. ಏನಕ್ಕೆ? ನಮಗೆ ಸ್ಟಿಚ್ ಮಾಡೋಕ್ಕೆ. ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ನೋಡಿ, ಎಡ್ಜು ಕ್ಲೋಸ್ ಆಗಿರೋ ಜಾಗಕ್ಕೆ ಇಲ್ಲಿಗೊಂದು ಸ್ಟಿಚ್ ಮಾಡಿ, ಇಲ್ಲಿಗೊಂದು ಮಾರ್ಕ್ ಹಾಕ್ಕೊಂಡು ಈ ಥರನೇ ಅದಕ್ಕೆ ಕರೆಕ್ಟಾಗಿ ಮಾರ್ಕ್ ಹೇಳಿರಿ. ಕರೆಕ್ಟಾಗಿ ಇಲ್ಲಿ ಕುಂಡಿಸ್ಕೊಳ್ಳಿ. ಮಾರ್ಕ್ ಎಳ್ದು ಮಾರ್ಜಿನಿಗೋಸ್ಕರ ಇಲ್ಲಿ 1/2 ಇಂಚ್ ಮಾರ್ಕ್ ಹಾಕ್ರಿ. ನೆಕ್ಸ್ಟು ಸ್ಲೀವ್ನ ತೆಗೆದು ಅದೇ 1/2 ಇಂಚ್ ಎಲ್ಲಿಗೆ ಬಂದಿದೆ ಅಲ್ಲಿಗೊಂದು ಸ್ಟ್ರೈಟ್ ಲೈನ್ ಹಾಕ್ಕೊಳ್ಳಿ. ಸ್ಟ್ರೈಟ್ ಲೈನ್ ಹಾಕ್ಕೊಂಡು ಮಾಮೂಲಿ 2 ಇಂಚ್ ಅಗಲದಿಂದ ಇಲ್ಲಿ ಅವ್ರದ್ದು ಕ್ಲೋಸ್ ಆಗಿರೋದನ್ನ ನಾವು ಮಾರ್ಕ್ ಮಾಡಿದ್ದೀವಲ್ಲ ಅಲ್ಲಿಗೆ ಹಿಂಗೆ ರೈಟ್ ಮಾರ್ಕ್ ಹಾಕಿ ನೆಕ್ಸ್ಟು ಇದೇ ಥರ ಕಟ್ ಮಾಡಿ. ಇಷ್ಟೇ ಓಲ್ಡ್ ಬ್ಲೌಸಿಂದ ಸ್ಲೀವ್ ಕಟ್ ಮಾಡ್ಬೋದು. ತುಂಬ ಈಸಿ ಮೆಥಡ್. ಅವ್ರಿಗೆ ನೀವು ಕೇಳಬೇಕು, ಈ ಸ್ಲೀವ್ ನಿಮಗೆ ಪರ್ಫೆಕ್ಟ್ ಆಗಿದೆಯಾ ಅಂತ. ಪರ್ಫೆಕ್ಟ್ ಆಗಿದೆ ಅಂದರೆ ಈ ಥರ ಫಾಲೋ ಮಾಡಿ. ಪರ್ಫೆಕ್ಟ್ ಆಗಿಲ್ಲ ಅಂದರೆ ಮಾಮೂಲಿ ಆಯ್ತಲ್ಲ ನಮ್ಮದು ಟೈಲರಿಂಗ್ ಮೆಥಡು, ಅಳತೆ ತೊಗೊಂಡು ಅದರಲ್ಲಿ ಡಿವೈಡೆಡ್ ಮಾಡಿಕೊಂಡು ಆ ಮೆಥಡ್ನು ನಾನು ನಿಮಗೆ ಹೇಳ್ಕೊಡ್ತೀನಿ. ಓಕೆನಾ? ಈಗ ನೋಡಿ ಎಷ್ಟು ನೀಟಾಗಿ ಬಂತು ಸ್ಲೀವು. ಇಷ್ಟೇ. ಈಗ ಫ್ರಂಟ್ ಶೇಪ್ನ ತೆಗೀರಿ. ಯಾವತ್ತೂ ಅಷ್ಟೇ ಏನೇ ಶೇಪ್ ತೆಗೆಯೋದಾದ್ರು ಇಲ್ಲ 1/2 ಇಂಚ್ ಬಿಟ್ಕೊಂಡೇ ನೀವು ತೆಗಿಬೇಕು. 1/2 ಇಂಚ್ಗಿನ ಒಳಕ್ಕೆ ನೀವು ಶೇಪ್ ತೆಗಿಯೋಕ್ಕೆ ಹೋದ್ರಿ ಅಂದರೆ